ಈ ಸಮಾಜದಲ್ಲಿ ನಮ್ಗೆ ಇವಾಗ ಮಾನವೀಯತೆ ಅನ್ನೋದನ್ನೇ ನಾವು ಕಳ್ಕೊಂಡಿದ್ದೀವಿ. ಅಂತಹ ಸಂದರ್ಭದಲ್ಲಿ ಅವರು ತಮ್ಮ 75ನೇ ವಯಸ್ಸಿನಲ್ಲಿ ತನ್ನ ಪೆನ್ಷನ್ ಹಣದಲ್ಲ ಮಕ್ಕಳಿಗೆ ಅಂತಂದ್ರೆ ತೀರಾ ಮಕ್ಕಳಿಗೆ ಕಷ್ಟದಲ್ಲಿರುವಂತ ಮಕ್ಕಳನ್ನ ಹುಡುಕಿ ಅವ್ರಿಗೋಸ್ಕರ ಉಚಿತವಾಗಿ ಅವ್ರಿಗೆ ಯೂನಿಫಾರ್ಮ್ಸು, ಬಟ್ಟೆ, ಊಟ, ತಿಂಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಸಮಾಜಕ್ಕೆ ಮಾದರಿಯಾಗುವಂತ ಒಂದು ಕೆಲಸವಾಗಿದೆ. ಅಮ್ಮ ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಪ್ರಭಾ ಶಾಸ್ತ್ರಿ ಅಂತ. ತಾವು ಯಾವ ಊರಮ್ಮ? ನಾನು ಆಂಧ್ರ ಪ್ರದೇಶದವರು. ಆಂಧ್ರ ಆಗಿ ಇಷ್ಟೊಂದು ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ? ನಾನು ಬಂದು 56 ವರ್ಷ ಆಯ್ತು. ಎಲ್ಲಿಗೆ? ಮೈಸೂರು ಬಂದಿದ್ರಿ. ಮೈಸೂರು ಯೂನಿವರ್ಸಿಟಿನಲ್ಲಿ ಹೆಡ್ ಡೀನ್ ಆಗಿದ್ರು ಜಿಯಾಲಜಿ, ಡಾಕ್ಟರ್ JCV ಶಾಸ್ತ್ರಿ ಅಂತ. ನಾನು ಮದುವೆ ಮುಂಚೆ ಓದಿದ್ದು ಬರೀ 10ನೇ ಕ್ಲಾಸು. PUC ಮಾಡಿದಿನಿ, ಆಮೇಲೆ BA ಮಾಡಿದಿನಿ, ಆಮೇಲೆ MA ಮಾಡಿದೀನಿ ಮೈಸೂರು ಯೂನಿವರ್ಸಿಟಿಯಲ್ಲಿ. ಮತ್ತೆ ಇನ್ನೊಂದು MA ಮಾಡಿದೀನಿ ತೆಲುಗುನಲ್ಲಿ. PhD ಎಕ್ಸಾಮ್ ಬರ್ತಿದ್ದೀನಿ ಈ ವಯಸ್ಸಲ್ಲಿ ನಾನು ಗೆಲ್ಲಬೇಕು ಅಂತ. ಆಮೇಲೆ ನನಗೆ ಇಬ್ಬರು ಮಕ್ಕಳು ಏನ್ ಮಾಡ್ತಿದಾರಮ್ಮ? ಇಬ್ಬರು ಮಕ್ಕಳಲ್ಲಿ ಒಂದು ಹುಡುಗ ಇಂಡಿಯನ್ ಆರ್ಮಿನಲ್ಲಿ ಕರ್ನಲ್. ಹೌದು, ಮುರಳಿ ಕೃಷ್ಣ ಅಂತ. ಆಮೇಲೆ ಅವರು ನಾವು ಮನೆಯಲ್ಲಿ ದೇಶಭಕ್ತಿ, ದೇಶಕ್ಕೆ ತುಂಬಾ ಇಷ್ಟ. ಯಾವ ತರ ದೇಶಭಕ್ತಿ ಅಂದ್ರೆ ನೀವು? ನಾವು ದೇಶಕ್ಕೋಸ್ಕರ ಏನ್ ಮಾಡಿದೀವಿ ಅಂತ ನೋಡ್ಕೋಬೇಕು. ನಾವು ಹುಟ್ಟಿ ನಾವೇ ತಿಂದು ನಾವೇ ಬೆಳೆದು ಅದಲ್ಲ, ನಮ್ಮ ಹೆಸರಕ್ಕೋಸ್ಕರ ಅಲ್ಲ. ಭಾರತ ದೇಶ ಮೊದಲು, ಆಮೇಲೆ ಹುಟ್ಟಿದ ಜಾಗ, ಹೌದಲ್ವಾ? ಆಮೇಲೆ ನಾನು ಕರ್ನಾಟಕಕ್ಕೆ ಬಂದು ತುಂಬಾ ಒಳ್ಳೆ ವಿಷಯಗಳು ಕಲ್ತಿದ್ದೀನಿ, ವಿದ್ಯೆ ಕಲ್ತಿದ್ದೀನಿ, ಸಮಾಜ ಸೇವೆ ಮಾಡೋದು ಕಲ್ತಿದ್ದೀನಿ, ಆಮೇಲೆ ಸಂಗೀತ ಹಾಡ್ತೀನಿ, ಡ್ಯಾನ್ಸ್ ಕಲ್ತಿದ್ದೀನಿ, ಆಯಿಲ್ ಪೇಂಟಿಂಗ್ ಮಾಡ್ತೀನಿ, ಇಕಬಾನ ಮಾಡ್ತೀನಿ, ಹೌಸ್ ಗಾರ್ಡನ್ ಸುಮಾರು 10 ವರ್ಷ ನಾನು ಅವಾರ್ಡ್ಸ್ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಈಗ ನಿಮ್ಗೆ ಎಷ್ಟು ವರ್ಷ? ನನಗೀಗ 75 ವರ್ಷ. 75 ವರ್ಷ? 75 ಆದ್ರೂ 25 ತವರ ಓಡಾಡ್ತಾ ಇದ್ದೀವಿ. ಏನ್ ಕಾರ್ಯಕ್ರಮ ನಡೀತಾ ಇದೆ? ನಾನು ಇವತ್ತೇನಂದ್ರೆ ನಮ್ಮ ಮನೆಯಲ್ಲಿ ನಾನು ಇದ್ದಾಗ ಏನಾದ್ರೂ ಬಡ ಮಕ್ಕಳಿಗೆ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡೆ. ಅದಕ್ಕೋಸ್ಕರ ಬಡ ಮಕ್ಕಳಿಗೋಸ್ಕರ ನಾನು ಮೊನ್ನೆ 3 ದಿವಸ ಹಿಂದಕ್ಕೆ ಗಾಂಧಿನಗರ್ ಬಂದಿದ್ದೀನಿ. ಗಾಂಧಿನಗರದಲ್ಲಿ 3 ಅಂಗನವಾಡಿ ಮಕ್ಕಳನ್ನ ನೋಡಿದಿನಿ. ನನಗೂ ಹೊಟ್ಟೆ ಉರಿಯಿತು. ನಾವು ತಿಂದು ತೇಗಿ ಇನ್ನೂ ನನಗ್ ಬೇಕು, ನನ್ನ ಮಕ್ಕಳಿಗೆ ಬೇಕು, ನನ್ನ ಗಂಡನಿಗೆ ಬೇಕಂತ ಮಾಡ್ತೀವಿ. ಆ ಮಕ್ಕಳು ನೋಡಿದ್ರೆ ಅಷ್ಟು ಬೇಜಾರಾಯ್ತು. ಅವಳಿಗೆ ಏನೋ ಬಟ್ಟೆಗಳು ವಿತರಣೆ ಮಾಡ್ಬೇಕು ಅಂತ ಕಾರ್ಯಕ್ರಮ ಹಂಚಿಕೊಂಡಿದ್ದೀನಿ ಇವತ್ತು. ಯಾವುದು ಅಂದ್ರೆ ಅಂಗನವಾಡಿ ಮಕ್ಕಳಿಗೆ ಫ್ರೀ ಆಗಿ ಬಟ್ಟೆ ನಿಮ್ಗೆ ಈ ಹಣ ಎಲ್ಲಿಂದ ಬರ್ತಾ ಇದೆ? ನನ್ನ ಪೆನ್ಷನ್, ನಮ್ಮ ಯಜಮಾನ್ರ ಪೆನ್ಷನ್, ನನ್ನ ಫ್ಯಾಮಿಲಿ ಪೆನ್ಷನ್ ಬರುತ್ತೆ. ಯಜಮಾನ್ರ ಪೆನ್ಷನ್ ನಿಮಗ್ ಬರೋದ್ರಲ್ಲಿ ನೀವು ಮಕ್ಕಳಿಗೆ, ಬಡ ಮಕ್ಕಳಿಗೆ, ಬಡ ಮಕ್ಕಳು ಅನ್ನೋದಕ್ಕಿಂತ ಮಕ್ಕಳಿಗೆ ಉಚಿತವಾಗಿ ಬಟ್ಟೆ ಕೊಡ್ತಾ ಇದ್ದೀವಿ. ಹೌದು. ಇವತ್ತು ಎಷ್ಟು ಜನ ಮಕ್ಕಳಿಗೆ ಬಟ್ಟೆ ಕೊಟ್ರಿ? ನಾವು 30 ಜನಕ್ಕೆ ಬಟ್ಟೆ ಕೊಟ್ಟಿದೀವಿ. 30 ಜನ. ನಾನು ಕೊಡ್ತಾ ಇದ್ರೆ ನನ್ನ ಟೈಲರು ಕುಮಾರ್ ಅಂತಿದ್ದಾರೆ, ಅವ್ರಿಗೆ ಹೊಟ್ಟೆ ಉರಿತ. ಅಯ್ಯೋ, ಮಕ್ಕಳು ಇಷ್ಟು ಬಟ್ಟೆ ಇಲ್ದಂಗೆ ಇದ್ದಾರಲ್ಲ ಅಂತ ಅವರು ಉಚಿತವಾಗಿ ಇನ್ನೊಂದು ಜೊತೆ ಬಟ್ಟೆ ಹೊಲಿಸಿಕೊಟ್ಟಿದ್ದಾರೆ. ಟೈಲರ್ ಕೊಟ್ಟು ಅಂದ್ರೆ ಮಾನವೀಯತೆ, ಸಮಾಜತೆ ಇನ್ನ ಇದೆ ಸಮಾಜದಲ್ಲಿ. ನೀವ್ ಇವತ್ತು ಜೊತೆಗೆ ಬಟ್ಟೆ ಜೊತೆಗೆ ಇನ್ನೇನೇನ್ ಕೊಟ್ರಿ? ನಾನು ಟೇಬಲ್, 4 ಚೇರ್ಸ್, ಮಕ್ಕಳಿಗೆ ಬಿಸ್ಕೆಟ್ಸ್, ಚಾಕ್ಲೇಟ್ಸ್. ಹೌದು, ಚಿಕ್ಕ ಮಕ್ಕಳಿಗೆ ನಾನು ಅನ್ನೋದು. ಆಮೇಲೆ ಚಾಕ್ಲೇಟ್ಸ್, ಸ್ವೀಟ್ಸ್ ಎಲ್ಲ ಕೊಟ್ಟಿದ್ದೀನಿ. ಅದಲ್ಲದೆ ಅವರು ವಿದ್ಯೆದಲ್ಲಿ ಎಜುಕೇಶನ್ ಮುಖ್ಯ. ಯಾರೇ ಆಗ್ಲಿ, ಬಡತನ ಆಗ್ಲಿ, ಶ್ರೀಮಂತತನಾಗ್ಲಿ, ಓದದೇ ಇದ್ರೆ ಏನು ಉಪಯೋಗ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಓದ್ಬೇಕು, ಗೊತ್ತಾಯ್ತಾ? ನೀವೆಲ್ಲ ಓದ್ಬೇಕು, ಮುಂದೆ ಬರ್ಬೇಕು, ದೇಶ ಸೇವೆ ಮಾಡಬೇಕು, ಅಮ್ಮ ಅಪ್ಪನ ಸೇವೆ ಮಾಡ್ಬೇಕು. ಅದು ನನ್ನ ಇದು, ಗೊತ್ತಾಯ್ತಾ? ಹಾಗೆ ಇರ್ಬೇಕು. ಜೈ ಭಾರತ ಮಾತಾ ಅನ್ಬೇಕು. ಭಾರತ ಮಾತಕ್ಕೆ ನಾವೆಲ್ಲ ಸಪೋರ್ಟ್ ಮಾಡ್ಬೇಕು, ಹೌದಲ್ಲ? ನಾವು ಆ ತರ ಬೆಳಿಬೇಕು. ಈಗ ನಿಮ್ ಮಗ ಅವ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಳೋದಾದ್ರಮ್ಮ? ನನ್ ಮಗ ಇಂಡಿಯನ್ ಆರ್ಮಿನಲ್ಲಿ ಕರ್ನಲ್. ತುಂಬಾ ಕಷ್ಟದಲ್ಲಿರೋ ಮಕ್ಕಳಿಗೆ ಉಚಿತವಾಗಿ ಬಟ್ಟೆ, ಸ್ವೀಟು ಮತ್ತೆ ಊಟ ಎಲ್ಲ ಕೊಡ್ತಾ ಇದ್ರಲ್ಲ, ಊಟ ಏನ್ ಕೊಟ್ರಿ ಇವತ್ತು? ಊಟ ಬಿಸಿ ಬೇಳೆ ಬಾತು, ಮೊಸರನ್ನ,
ಕೇಸರಿ ಬಾತು ಕೊಟ್ಟಿದ್ದೀನಿ. ಅದನ್ನು ಕೂಡ free ಆಗಿ ಕೊಡ್ತೀರಿ? ಫ್ರೀನೇ. ಆಮೇಲೆ ಇನ್ನೊಂದು ಹೇಳ್ತಾ ಇದೀನಿ, ನಾನು ಯಾರ ಮೇಲೆ ಆಧಾರ ಪಡಲ್ಲ, ಯಾರ ದುಡ್ಡು ತಕೊಳ್ಳಲ್ಲ. ಸ್ವಂತ ಮಗನ ಹತ್ರನೂ 1 ರೂಪಾಯಿ ತಕೊಂಡಿಲ್ಲ. ನಿಮಗ್ ಬರೋ ನನ್ನ ಪೆನ್ಷನ್, ನನ್ನ ಗಂಡನ ಪೆನ್ಷನ್ ಅಲ್ಲಲ್ಲಿ ನನ್ಗೆ ಎಷ್ಟು ಬರುತ್ತೋ 10 ರೂಪಾಯಿ ಬಂದ್ರೆ 5 ರೂಪಾಯಿ ದಾನ ಮಾಡ್ತೀನಿ. ನನ್ನ ಲೈಫ್ ಸಾಕು, ನಾನು ಸ್ಯಾಟಿಸ್ಫೈ ಆಗಿ ಬಾಳ್ತಾ ಇದ್ದೀನಿ. ಅದು ಇದೇ ಸ್ವರ್ಗ. ನೀವೆಲ್ಲೋ ನಾವು ಸತ್ತ ಮೇಲೆ ಕೊಟ್ರೆ ತಿರಿ ಮಾಡಿದ್ರೆ ಬರುತ್ತಂತ ಅನ್ಕೋಬೇಡಿ. ರಿಯಲ್ ಆಗಿ ನಮ್ಮ ಕಣ್ಣು ಮುಂದೆ ಕಾಣೋದಕ್ಕೆ ಸಹಾಯ ಮಾಡಿ. ಮಾನವತ್ವ ನೋಡಿ, ಮನುಷ್ಯನ ಪ್ರೀತಿಸಿ. ಗುಡ್ ಅಮ್ಮ. ಇದು ಈಗ ನೀವು ಕೆಲಸ ಮಾಡ್ತಾ ಇದ್ದಿಲ್ಲ, ನಿಮ್ ಮಗ ಅವ್ರು ಗೊತ್ತಿದ್ಯಾ? ಅದಕ್ಕೆ ಏನ್ ಹೇಳ್ತಾರೆ ಅವರು? ತುಂಬಾ ಖುಷಿ ಪಟ್ಟಿದ್ದಾನೆ. ಅಮ್ಮ ಗೋ ಹೆಡ್, ಏನ್ ಮಾಡ್ಬೇಕಂದ್ರು ಮಾಡು, ನಿಂಗೇನು ಹಣ ಸಹಾಯ ಇದ್ರೆ ನಾನಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ನಾನು ಅವ್ರಿಗೇನು ಕಷ್ಟ ಕೊಡಲ್ಲ, ಏನು ತಕೊಳ್ಳಲ್ಲ. ನನ್ನ ದುಡ್ಡಲ್ಲಿ ನಾನೇ ಮಾಡಿದೀನಿ. ಇದು ಯಾರ್ದು 1 ಪೈಸಾ ನಾನು ತಕೊಂಡಿಲ್ಲ ಸರ್, ಎಲ್ಲ ಇವತ್ತು ಈಗ ಇಷ್ಟು ಮಕ್ಕಳಿಗೆ ಬಟ್ಟೆ ಕೊಟ್ರಿ, ಊಟ ಕೊಟ್ರಿ. ಮನುಷ್ಯನಿಗೆ ಬಟ್ಟೆ, ಊಟ ಅತಿ ಮುಖ್ಯವಾದಂತ ಶಿಕ್ಷಣ 3 ಒಬ್ಬ ಮನುಷ್ಯನಿಗೆ. ಅದು ಮಕ್ಕಳಿಗೆ ತುಂಬಾ ಕಷ್ಟದಲ್ಲಿರುವಂತ ಮಕ್ಕಳುಗಳಿಗೆ ಕೊಡ್ತಾ ಇದ್ದೀರಲ್ಲ, ಇದು ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ? ತುಂಬಾ ತುಂಬಾ. ಇವತ್ತು ನನಗೆ ಆ ವಯಸ್ಸು ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನಿಸ್ತಾ ಇದೆ. ಹೌದು, ಯಾಕಂದ್ರೆ ಮಕ್ಕಳು ದೇವ್ರಂತವ್ರು. ಎಲ್ಲೇ ನಿಮ್ಗೆ ಮಕ್ಕಳು ಕಾಣಿದ್ರು ಅಥವಾ ಭಿಕ್ಷಾ ಬೇಡ್ತಾ ಇದ್ರು, ಸ್ವಲ್ಪ ಅವ್ರಿಗೆ ಗಮನ ಕೊಟ್ಟು ಸರ್ಕಾರಿ ಎಲ್ಲಾ ಫೆಸಿಲಿಟೀಸ್ ಮಾಡಿದೆ ಬಡವರಿಗೆ, ಅಲ್ಲಿ ಸೇರಿಸಿ. ಈ ಮಕ್ಕಳೆಲ್ಲರೂ ಒಂದು ಉನ್ನತ ಸ್ಥಾನಕ್ಕೆ ತಲುಪಿ ಇದೇ ರೀತಿ ಇವರು ಕೈಯಿಂದ 100 ಮಕ್ಕಳಿಗೆ ಇಂಥ ಬಟ್ಟೆ ಕೊಡಿಸೋ ಒಂದು ಸ್ಥಿತಿಗೆ ಅವರು ಹೋಗ್ಬೇಕು ಅಂತ ಚಾಮುಂಡಿ ತಾಯಿಯನ್ನು ನಾನು ನನ್ನ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತಾ, ಆ ಮಕ್ಕಳು ಆ ಒಂದು ಸ್ಥಾನನ ತಲುಪಬೇಕು ಅಂತ ನಾನು ನನ್ನ ಮನಸ್ಫೂರ್ತಿಯಾಗಿ ಅವ್ರನ್ನ ಇಂಥ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಿ ಎಂತ ಕಾರ್ಯಕ್ರಮಗಳು ನಾವು ಮಾಡಬಹುದು ಅನ್ನೋದು ನೀವು ಯೋಚಿಸಿ ಮಾಡಬೇಕಂತ ತಮ್ಮೆಲ್ಲರನ್ನು ಅವರವರು ಶಕ್ತಿಸಾರ ಏನೋ ಅವ್ರ ಕೈಯಲ್ಲಿ ಆಗುತ್ತೋ ಅಂತ ಒಂದು ಸಣ್ಣ ಸಹಾಯ ನೀಡಬೇಕಂತ ತಮ್ಮೆಲ್ಲರನ್ನು ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ಶುಭವಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ.